ಸರ್ ಈ ಕಡೆ ನೋಡಿ ಸರ್. ಈಗ ಪಾರ ಎಲ್ಲ ಬನ್ನಿ, ಹುಡುಗರೆಲ್ಲ ಬನ್ನಿ ಕಡೆ. ಸರಿ ಸರ್, ಸ್ಟೂಡೆಂಟ್ ಹಾಕಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಉರುಗಂಪೇಟೆ ನಗರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಮುಖ್ಯೋಪಾಧ್ಯಾಯರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ವಿಶ್ವ ಪರಿಸರ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಈ ಒಂದು ಪರಿಸರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಿದೆ. ನಾವು ಮೊದಲು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ನಾವು ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ನಾವು ಇವತ್ತು ಗಿಡ ಬೆಳೆಸಿ ನಾಡು ಉಳಿಸಿ ಹಸಿರೇ ಉಸಿರು ಅಂತಕ್ಕಂಥದ್ದನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ. ಯಾಕೆಂದರೆ ನಾವು ಗಿಡವೊಂದು ನೆಟ್ಟಾಗ ಅದು ಒಂದು ವನವನ್ನು ನಾವು ಮಾಡಿದಾಗೆ. ಯಾಕೆಂದರೆ ಒಂದು ಕಾಡನ್ನು ಬೆಳೆಸಬೇಕಾದ್ರೆ ನಾವು ಮರಗಳನ್ನು ನಾವು ಚೆನ್ನಾಗಿ ಬೆಳೆಸಿದರೆ ಮಾತ್ರ. ಇವತ್ತು ಇಲ್ಲೊಂದು ಗಿಡ ನಾವು ನೆಡ್ತಾ ಇದ್ದೀವಿ, ಆ ಗಿಡ ಅದು ನಮಗೆ ಫಲನೂ ಕೊಡುತ್ತೆ, ನೆರಳು ಕೊಡುತ್ತೆ, ನಮಗೆ ಒಳ್ಳೆಯ ಇದು ಒಂದು ಗಾಳಿನೂ ಸಿಗುತ್ತೆ. ಹೀಗಾಗಿ ನಾವು ಇರ್ತಕ್ಕಂಥ ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇವತ್ತು ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದನ್ನು ನೀವು ನೆನಪು ಮಾಡಿಕೊಳ್ಬೇಕಾಗ್ತದೆ. ನಾವು ಸ್ವಚ್ಛ ಭಾರತ ಅಂತ ಕೇಳ್ತಾ ಇದ್ದೀವಲ್ಲ, ಈ ದೇಶ ನಾವು ಸ್ವಚ್ಛವಾಗಿ ಇರಬೇಕಾದ್ರೆ ನಾವು ಕಾಡನ್ನು ಉಳಿಸ್ಬೇಕು, ನಾಡನ್ನು ಬೆಳೆಸಬೇಕಾಗುತ್ತೆ. ಹಾಗಾಗಿ ಇವತ್ತು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಒಂದು ಮಹಾಮಾರಿಯನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಆ ಪ್ಲಾಸ್ಟಿಕ್ಕಿಂದ ಭಾಳ ನೈರ್ಮಲ್ಯ ಆಗ್ತದೆ ಇವತ್ತು. ಅದರಿಂದ ಏನಾಗುತ್ತೆ ಅಂತಂದರೆ ಅದು ಯಾವತ್ತೂ ಕೂಡ ಏನಾಗುತ್ತೆ, ಪ್ಲಾಸ್ಟಿಕ್ ಅದು ಕರಗೋದಿಲ್ಲ. ಇವತ್ತು ಎಷ್ಟೇ ವರ್ಷಗಳಾಗಲಿ ಹಾಗೇ ಇರ್ತದೆ. ಆದ್ದರಿಂದ ಎನ್ವಿರಾನ್ಮೆಂಟ್ ಮೇಲೆ ಅದು ಹೆಚ್ಚು ಪರಿಣಾಮ ಬೀರೋದ್ರಿಂದ ಆವಾಗ ಏನಾಗುತ್ತೆ, ಪರಿಸರದಿಂದ ನಮಗೆ ಹಲವಾರು ರೋಗ ರುಜಿನಗಳು ಬರುತ್ತೆ ಕೂಡ ಸಮಸ್ಯೆಗಳಾಗ್ತದೆ. ಹಾಗಾಗಿ ನಾವು ಇವತ್ತು ಇದರ ಬಗ್ಗೆ ಭಾಳ ವಿಶೇಷವಾಗಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಲಿ ಇವತ್ತು ಏನು ಶಿಕ್ಷಕರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಂತೇಳಿ ಪ್ರತಿಯೊಬ್ಬರು ನೀವು ಮನೆ ಹತ್ರ ನಿಮ್ಮ ಒಂದು ನೀವು ಒಂದು ಮರವನ್ನು ಬೆಳೆಸಿದ್ರೆ ನೀವು ಒಂದು ಊರನ್ನು ಬೆಳೆಸ್ದಂಗೆ ಆಗುತ್ತೆ, ಹಾಗಾಗಿ ನಾಡನ್ನು ಬೆಳೆಸ್ದಂಗೆ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಗಿಡ ಬೆಳೆಸಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಅದು ನಮ್ಮೆಲ್ಲರ ಹೊಣೆ ಆಗಿರ್ತದೆ. ನೀವು ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಬೇಕಾಗ್ತದೆ, ನೀವು ನಮ್ಮ ಮನೆ ಹತ್ರ ಒಂದು ಗಿಡ ಬೆಳೆಸಬೇಕು, ನಾವು ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಂತೇಳಿ. ಆಮೇಲೆ ಕೆಲವು ಕಡೆ ಎಲ್ಲ ಏನಾಗಿರ್ತದೆ, ರೋಡ್ಗಳಲ್ಲಿ ಏನೇ ಆಗಲಿ ಗಲೀಜಿದ್ರ ಕಡೆ ನಾವು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ಏನು ಶಾಲಾ ಆವರಣದಲ್ಲಿ ಏನೇನಿರ್ತದೆ, ಒಂದು ಪ್ಲಾಸ್ಟಿಕ್ ಏನಾದರೂ ಇದ್ದಿರಲಿ ಅದನ್ನೆಲ್ಲ ತೆಗೆದು ಒಂದು ಕಸದ ಬುಟ್ಟಿಯಲ್ಲಿ ಹಾಕಿ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಈ ರೀತಿಯಾಗಿ ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ಪರಿಸರವನ್ನು ನಾವು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತೆಲ್ಲ ಕಡೆಯೂ ಮಾಡ್ತಾಯಿದ್ದಾರೆ. ಸರ್ಕಾರಿ ಕಾರ್ಯಕ್ರಮವೂ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ನೀವು ನೋಡಿರ್ಬೋದು, ಬೇಕಾದಷ್ಟು ಸಸ್ಯವೃಂದಿದೆ, ಕಾಡುಗಳಿದೆ, ಬೇಕಾದಷ್ಟು ಎಲ್ಲ ಕಡೆಯೂ ಇದೆ. ಅದೇ ರೀತಿ ನಾವು ಬೆಳೆಸಿದಾಗ ಒಳ್ಳೆ ಗಾಳಿ ಬೆಳಕನ್ನು ಬರಬೇಕಾದ್ರೆ ನಾವು ಏನು ಜಾಗದಲ್ಲಿದ್ದೀವಿ ಅದನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ.
ಆದ್ದರಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಎಲ್ಲರೂ ಕೂಡ ನಿಮಗೆ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಇವತ್ತು ನಮ್ಮ ರೋಟರಿ ಸಂಸ್ಥೆ ಕಾರ್ಯದರ್ಶಿಗಳು ಇದ್ದಾರೆ, ಈ ಶಾಲೆಯಲ್ಲಿ ಅವರ ದೈಹಿಕ ಶಿಕ್ಷಕ ಮುಖ್ಯಸ್ಥರು ಇದ್ದಾರೆ. ಹಾಗಾಗಿ ಅವರು ಕೂಡ ಹಲವಾರು ಸಮಾಜ ಸೇವೆಗಳನ್ನು ನಮ್ಮ ಬಾಬು ಸರ್ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಈ ಒಂದು ಪ್ರೌಢಶಾಲೆಯಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗದವರ ಮುಖ್ಯವಾಗಿ ಹಿಂದೆ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಗಿಡಮರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಪ್ರೌಢಶಾಲೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ನಿನ್ನೆ ಬಾಬು ಸಾರ್ ಹತ್ರ ಕೂಡ ನಾವು ಮಾತನಾಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮಗಳನ್ನು ಮುಂದೆ ಅದು ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಇತರೆ ಯಾವುದೇ ಕ್ಷೇತ್ರಗಳಲ್ಲಾಗಿರಲಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಗಂಗಾನಿಕೇತನ ಫೌಂಡೇಶನ್ನು ಮತ್ತು ಇವತ್ತು ಸಿರಿಗನ್ನಡ ವೇದಿಕೆ ಮತ್ತು ರೋಟರಿ ಸಂಸ್ಥೆ ಇವು ಸಂಯುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಅನೇಕ ಸಮಾಜ ಉಪಯೋಗ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದು ವಿಶ್ವ ಪರಿಸರ ದಿನಾಚರಣೆ ದಿವಸ ತಾವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೀವು ಅದನ್ನು ಪ್ರತಿಜ್ಞೆಯನ್ನು ಮಾಡಬೇಕು. ಇವತ್ತು ನಾವು ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡೋ ಒಂದು ರಾಷ್ಟ್ರ ನಿರ್ಮಾಣ ನಾವು ಮಾಡ್ತೀವಿ ಅಂತ. ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ನೀವು ಪ್ರಜೆಗಳು. ನೀವು ಈ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಯಾಕೆಂತಂದರೆ ಈ ರಾಷ್ಟ್ರದ ಭವಿಷ್ಯ 4 ಗೋಡೆಗಳ ಮಧ್ಯೆ ಅಡಗಿದೆ ಅಂತ ಮೆಕ್ಯಾಲೆ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಶಿಕ್ಷಣ, ಎದೆಯಲ್ಲಿ ಹಾಕಿದ ಅಕ್ಷರ, ಭೂಮಿಯಲ್ಲಿ ಹಾಕಿದ ಬೀಜ, ಇನ್ನೆಲ್ಲ ನಾಳೆ ಅದು ಫಲ ಕೊಟ್ಟೇ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಅದನ್ನು ನೆನಪು ಮಾಡಿಕೊಳ್ಬೇಕಾಗ್ತದೆ. ಬಹುತೇಕ ನೀವು ಮಕ್ಕಳು ಇದನ್ನೆಲ್ಲ ನೀವು ಅದನ್ನು ಮನವರಿಕೆ ಮಾಡಿಕೊಂಡು ನಿಮ್ಮ ಶಿಕ್ಷಣಕ್ಕೆ ನೀವು ಯಾವ ರೀತಿ, ಯಾಕೆಂದರೆ ಯಾವಾಗ ವ್ಯಕ್ತಿಗಳು ಏನೇನೋ ಮುಂದೆ ಅಧಿಕಾರವನ್ನು ಪಡಿತಾರಂತ ಯಾರೂ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನೀವು ಶ್ರದ್ಧಾ ಭಕ್ತಿಯಿಂದ ಓದಿ ಮುಂದೆ ಉನ್ನತ ಅಧಿಕಾರಿಗಳಾಗುವಂಥ ಕೆಲಸ ನೀವು ಮಾಡಬೇಕಾದ್ರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ. ಆದ್ದರಿಂದ ಇವತ್ತು ನಾವು ಪ್ರೌಢಶಾಲೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ತೀವಿ ಅಂತಂದರೆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಈ ಸಮಾಜವನ್ನು ನಿರ್ಮಾಣ ಮಾಡೋವಂಥವ್ರು ನೀವು ಆಗಬೇಕಾಗುತ್ತೆ. ಇಂಥ ಅನೇಕ ಗಿಡಗಳನ್ನು ನೆಡೋ ಕಾರ್ಯಕ್ರಮ ನಿಮ್ಮ ಊರಿನಲ್ಲೂ ನಿಮ್ಮ ಮನೆಗಳ ಮುಂದೆ ಇದು ನಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಕೇವಲ ನಾವು ಬರೀ ಈ ಒಂದು ಪ್ರೌಢಶಾಲೆ ಆವರಣದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡೋದಲ್ಲ, ನಿಮ್ಮ ಪರಿಸರವನ್ನು ನೀವಿರೋ ಜಾಗದಲ್ಲೇ ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇವತ್ತು ಔಷಧಿಯಿಂದ ನಾವು ಮುಕ್ತರಾಗಬೇಕಾದ್ರೆ ನಮಗೆ ಸ್ವಚ್ಛತೆಯೇ ದಾರಿದೀಪ. ಅನೇಕ ಕಾಯಿಲೆಗಳು, ರೋಗ ರುಜಿನಗಳೆಲ್ಲ ಬರ್ತಾವಲ್ಲ, ಯಾವುದರಿಂದ ಬರ್ತದೆ? ಆಮೇಲೆ ನೀವೆಲ್ಲ ಸ್ವಚ್ಛತೆ ಯಾವ ರೀತಿ ಕಾಪಾಡ್ಕೊ, ಕೈ ತೊಳೆಯೋದ್ರಿಂದ ಹಿಡಿದು ಬಟ್ಟೆ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನೀವು ಆರೋಗ್ಯವಂತರಾಗಿ ದೃಢಕಾಯರಾಗಿರೋದಕ್ಕೆ. ಸೌಂಡ್ ಮೈಂಡ್ ಈಸ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ, ನೀವು ದೈಹಿಕವಾಗಿ, ಬೌದ್ಧಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ನೀವು ಹಲವಾರು ಕ್ಷೇತ್ರದಲ್ಲಿ ಕೂಡ ನೀವೆಲ್ಲ ಆಗಿರ್ಬೇಕಾದ್ರೆ ಸ್ವಚ್ಛತೆಯನ್ನು ನಾವು ಮೊದಲು ಕಾಪಾಡ್ಕೋಬೇಕು, ಕ್ಲೀನ್ನೆಸ್ ಇರಬೇಕು. ಆವಾಗಲೇ ಅದು ನಮ್ಮಲ್ಲಿ ಒಳ್ಳೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾ, ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾತನಾಡತಕ್ಕಂಥವರಿದ್ದಾರೆ. ಈ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ಇಂದು ನಮ್ಮ ಒಂದು ಶಾಲೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಯಾಕೆಂದರೆ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷತೆ ಏನಿದೆ ಕೇಳಿದ್ರೆ ಶ್ರೀ ಗಂಗಾ ನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ಈ ಎರಡರ ಮತ್ತು ರೋಟರಿ ಕ್ಲಬ್ ವತಿಯಿಂದ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಒಂದು ಈ ಶುಭ ಸಂದರ್ಭದಲ್ಲಿ ನಾವು ಇವತ್ತು ಸಾಲು ಮರದ ತಿಮ್ಮಕ್ಕನಮ್ಮ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಅವಳು ಮಕ್ಕಳಿಲ್ಲ ಅಂದರೂ ಕೂಡ 4 ಕಿಲೋಮೀಟರ್ ದೂರ ಎರಡೂ ಕಡೆಗೂ ಕೂಡ ರಸ್ತೆ ಎರಡೂ ಕಡೆಗೂ ಕೂಡ ಮರಗಳನ್ನು ನೆಟ್ಟು ಆ ಮರಕ್ಕೆ ಗಿಡಗಳನ್ನು ನೆಟ್ಟು ಅದಕ್ಕೆ ನೀರನ್ನು ತಗೊಂಡೋಗಿ ಹಾಕಿ ಇವತ್ತು ಸಾವಿರಾರು ಜನರಿಗೆ ಒಂದು ನೆರಳಾಗಿದೆ. ಅಂದರೆ ಅರ್ಥ ಏನು ಕೇಳಿದ್ರೆ, ಒಂದು ಗಿಡವನ್ನು ನೆಟ್ಟರೆ ಅದು ಎಷ್ಟು ಜನರಿಗೆ ಸಮಾಜದಲ್ಲಿ ಉಪಯೋಗ ಆಗುತ್ತೆ ಅಂತ. ಆದ್ದರಿಂದ ಸಾರ್ ಹೇಳ್ದಂಗೆ ನೀವು ಕೂಡ ಇವತ್ತು ಗಿಡವನ್ನು ನೆಟ್ಟಿ, ಇವತ್ತು ನೆಟ್ಟಿರತಕ್ಕಂಥ ಈ ಒಂದು ಗಿಡ ಮುಂದಿನ ಒಂದು ದಿನಗಳಲ್ಲಿ ಬರತಕ್ಕಂಥ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆದ್ದರಿಂದ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಇವತ್ತಿನ ಈ ಸಂದರ್ಭದಲ್ಲಿ ಹಸಿರೇ ಉಸಿರು, ಆದ್ದರಿಂದ ಆರೋಗ್ಯವೇ ಭಾಗ್ಯ, ಇದನ್ನು ತಿಳ್ಕೊಂಡು ನೀವೆಲ್ಲರೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋಬೇಕು. ನೀವೆಲ್ಲರೂ ಕೂಡ ಮುಂದಿನ ಒಂದು ನಾಗರಿಕರು, ಈ ಸಮಾಜದ ನಾಗರಿಕರಾದ್ರಿಂದ ನೀವು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು. ಎಲ್ಲೂ ಕೂಡ ನೀವು ಪ್ಲಾಸ್ಟಿಕ್ಕನ್ನು ಕಂಡಾಗ ಅದನ್ನು ಡಸ್ಟ್ಬಿನ್ನಿಗೆ ಹಾಕೋದು, ಪ್ಲಾಸ್ಟಿಕ್ಕನ್ನು ಉಪಯೋಗಿಸಲೇಬಾರ್ದು. ಇವಾಗ ಸಾರ್ ಹೇಳ್ದಂಗೆ ಪ್ಲಾಸ್ಟಿಕ್ ಮತ್ತು ರೀಸೈಕ್ಲೇಷನ್ ಆಗೋದಿಲ್ಲ. ಅದು
ಮತ್ತು ಅದನ್ನು ನಾವು ಭೂಮಿಗೆ ಹಾಕಿದಾಗ ಅದು ಕರಗೋದೇ ಇಲ್ಲ. ಆದ್ದರಿಂದ ಆದಷ್ಟು ಕಡಿಮೆ ಬಳಸಿ, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಲೇಬಾರ್ದು. ಸಂಪೂರ್ಣವಾಗಿ ಅದು ಆರೋಗ್ಯಕ್ಕೆ ಹಾನಿಕರ. ಆದ್ದರಿಂದ ಪ್ಲಾಸ್ಟಿಕ್ಕನ್ನು ಬಳಸದೆ ನೀವೆಲ್ಲರೂ ಕೂಡ ಆರೋಗ್ಯದ ಕಡೆಗೆ ಹೆಚ್ಚು ನಾವು ಏನು ಮಾಡಬೇಕು ಕೇಳಿದ್ರೆ ಗಮನವನ್ನು ಕೊಡಬೇಕು. ಪ್ಲಾಸ್ಟಿಕ್ ಮುಕ್ತವಾದಂಥ ಭಾರತವನ್ನು ನಾವು ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆದ್ದರಿಂದ ನಾವು ಈಗಾಗಲೇ ಒಂದು ಅಭಿಯಾನ ಸ್ಟಾರ್ಟ್ ಆಗಿತ್ತಲ್ಲ, ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನದ ಮೂಲ ಏನು ಕೇಳಿದ್ರೆ ಎಲ್ಲ ಕಡೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯ ಇರುತ್ತೆ ಅಂತ. ಆದ್ದರಿಂದ ಇವತ್ತು ನಮಗೊಂದು ಶಾಲೆಯಲ್ಲಿ ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಏನು ಕಡೆ ಒಂದು ವಿಶೇಷತೆ ಕಾಣ್ತಾ ಇದೆ. ರೋಟರಿ ಕ್ಲಬ್ನವರು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರೋದು. ಆ ಒಂದು ಸಂಸ್ಥೆ ಇವತ್ತು ನಮ್ಮ ಶಾಲೆವರೆಗೂ ಬಂದು ನಮ್ಮ ಮಕ್ಕಳಿಗೆ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ ಸರ್. ಇವತ್ತು ನಮ್ಮ ಶಾಲೆಯಲ್ಲಿ ಮಾಡ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಮಾಡಿ ನಮ್ಮ ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಂತ ಕೆಲಸವನ್ನು ತಾವು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ನಮ್ಮ ಶಾಲೆ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಬಂದು ಸಾರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೆ ಕೂಡ ನಮ್ಮ ಶಾಲೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಶಾಲೆ ಒಳಗೆ ಬಂದು ಈ ಅನಿಕೇತನ ಬಳಗದವರು ಮತ್ತು ಸಿರಿಗನ್ನಡ ವೇದಿಕೆ ಇವರು ಈ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅಥವಾ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಹಸಿರೇ ಉಸಿರು, ಹಸಿರೇ ಉಸಿರು, ಪರಿಸರವನ್ನ ಉಳಿಸೋಣ, ಪರಿಸರವನ್ನ ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹಸಿರೇ ಉಸಿರು, ಹಸಿರೇ ಉಸಿರು. ಥ್ಯಾಂಕ್ ಯು ಮಕ್ಕಳ. ಪೈನ ನಿಲ್ಲಿಸ್ಕೊಂಡು అంటే పైన చూసుకుంటే ఫోటో పేరెంట్ ಹಸಿರೇ ಉಸಿರು, ಗಿಡವನ್ನು ನೆಡೋಣ, ನಾಡನ್ನು ಬೆಳೆಸೋಣ. ಸರ್ ಈ ಕಡೆ ನೋಡಿ ಸರ್. ಈಗ ಪಾರ ಎಲ್ಲ ಬನ್ನಿ, ಹುಡುಗರೆಲ್ಲ ಬನ್ನಿ ಕಡೆ. ಸರಿ ಸರ್, ಸ್ಟೂಡೆಂಟ್ ಹಾಕಿ. ನೀವು ಬನ್ನಿ ಮೇಡಮ್.